ನಮಸ್ತೆ ಕರ್ನಾಟಕ. ಈ ಮನೆ ಮಗಳು ನಾನಿನ್ನು ಬದುಕಿದ್ದೀನಿ ಲಕ್ಷ್ಮಿ, ಅದು ಹೇಗೆ ನನ್ನ ಪಾಲಿನ ಭಾಗ್ಯ. ಇನ್ನೊಬ್ಬರ ಪಾಲಿಗೆ ಹೋಗೋಕ್ಕೆ ಈ ಪದ್ಮ ಬಿಡ್ತಾಳೆ? ಪದ್ಮ ಅಂದ್ರೇ ಹಠವಾದಿ. ಈ ಹಠಕ್ಕೆ ಇನ್ನೊಂದು ಹೆಸರೇ ಪದ್ಮ ಎಂದು ಗಡಸು ಧ್ವನಿ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಸ್ವರ ಬಂದ ಕಡೆಗೆ ಎಲ್ಲರೂ ನೋಡಲು ಲಕ್ಷ್ಮಿ ನಡುಗುತ್ತಾ ತಾಂಬೂಲದ ಸೀರೆ, ಹಣ್ಣು ಇಟ್ಟ ತಟ್ಟೆಯನ್ನು ಕೈಯಿಂದ ಬಿಡಿಸಿದ್ಲು. ಅದು ನೆಲಕ್ಕೆ ತಾಗದಂತೆ ಆರೋಹಿ ಎಲ್ಲವನ್ನ ತನ್ನ ದುಪ್ಪಟ್ಟದಲ್ಲಿ ಕ್ಷಣದಲ್ಲೇ ಹಿಡಿದಿದ್ಲು. ಅರ್ಜುನ್ ಸ್ವರ ಬಂದ ಕಡೆ ನೋಡ್ದ. ಮುತ್ತೈದೆಯ ಸರ್ವ ಅಲಂಕಾರ ಬಂಗಾರದ ಅಂಬಾರಿಯಲ್ಲಿ ಜಗಜಗಮಿಸುತ್ತಿದ್ದ ದೇವಿ ಅವತಾರದಂತೆ ಮಹಾಕಾಳಿಯಂತೆ ನಿಂತ 5 ಅಡಿ ಎತ್ತರದ ಹೆಂಗಸನ್ನ ನೋಡಿ ಅತ್ತೆ ಎಂದರೆ ಧರ್ಮಯ್ಯ ಗೌಡ್ರು ಮಗಳನ್ನು ನೋಡಿ ಎದೆ ಹಿಡ್ಕೊಂಡ್ರು. ನೀಲಮ್ಮ ಮತ್ತು ಸೂರ್ಯ ಚಿನ್ನಮ್ಮ ಅಂದಿದ್ರು. ಲಕ್ಷ್ಮಿ ಅಲ್ಲೇ ಕುಸಿದು ಕುಳಿತವಳಿಗೆ ಉಸಿರು ತಹಬದಿ ತಪ್ಪಿತ್ತು. ಪದ್ಮ ಎಷ್ಟು ಒಳ್ಳೆಯವಳು ಅಷ್ಟೇ ಕೆಟ್ಟವಳು ಅನ್ನೋದು ಲಕ್ಷ್ಮಿಗೆ ಮಾತ್ರ ಗೊತ್ತಿತ್ತು. ಅತ್ತಿಗೆಯಮ್ಮ ನೀವು ಎಂದು ಕಣ್ತುಂಬಿಕೊಂಡು ನೋಡಲು ಪದ್ಮ ತಾನು ಹಾಕಿದ್ದ ಸನ್ಗ್ಲಾಸ್ ತೆಗೆದು ಸೀರೆ ಸೆರಗನ್ನು ಬೀಸುತ್ತಾ ಬಲಗಾನನ್ನ ಮುಂದಿಟ್ಟವಳು ಹಿಂತೆಗೆದು ನಿಂತಳು. ಏನು ಗೌಡ್ರೆ, ಕರ ಪಡೆದವರಾಗಿ ನಿಂತುಬಿಟ್ರಿ? ಮನೆಗೆ ಬಂದಿರೋ ಲಕ್ಷ್ಮಿನ ಒಳಗೆ ಬಾ ಅಂತ ಕರೆಯೋಕ್ಕಿಲ್ವಾ? ನೀವು ಕರೆದೇ ಇದ್ದರೂ ಲಕ್ಷ್ಮಿಯಾಗಿ ಮನೆಯೊಳಗೆ ಬರ್ತೀನಿ ಎಂದು ವ್ಯಂಗ್ಯ ನಗು ನಗುತ್ತಾ ಚಪ್ಪಲಿಯನ್ನು ತೊಟ್ಟ ಕಾಲಿನಲ್ಲೇ ಎಡಗಾಲನ್ನು ಇಟ್ಟು ಒಳಗೆ ಬಂದಳು. ಅವಳನ್ನು ನೋಡುತ್ತಾ ಕೋಪ ಬಂದ ಆರೋಹಿಗೆ, ನೀವು ಯಾರೇ ಆಗಿರಿ, ಈ ಮನೆ ದೇವಸ್ಥಾನ ಇದ್ದ ಹಾಗೆ, 10 ಊರಿಗೆ ನ್ಯಾಯ ಕೊಡೋ ಮನೆ. ಅಮ್ಮ ದಯವಿಟ್ಟು ಚಪ್ಪಲಿ ಹೊರಗೆ ಬಿಡಿ ಎಂದವಳ ಮಾತು ಕೇಳಿ ನಕ್ಕ ಪದ್ಮ ಅಲ್ಲೇ ಇದ್ದ ಧರ್ಮಯ್ಯನ ದೊಡ್ಡ ಮರದ ಚೇರಿನ ಮೇಲೆ ಕುಳಿತು ಚಪ್ಪಲಿಯನ್ನು ಬಿಟ್ಟು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಳು. 10 ಊರಿಗೆ ನ್ಯಾಯ ಕೊಡೋ ಮನೆ? ಹೆತ್ತು ಮಗಳಿಗೆ ಅಳಿಯನ ತಂಗಿಗೆ ಕೊಡದ ನ್ಯಾಯ ಊರಿಗೆ ಕೊಡ್ತಾರಂತೆ. ಇಲ್ಲಿ ತಲೆ ತಗ್ಸಿ ನಿಂತ ದೊಡ್ಡ ಮನುಷ್ಯ ಆ ಸತ್ತ ಜೀವಗಳಿಗೆ ನ್ಯಾಯ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಇದು ಯಾವ ಸೀಮೆ ದೇವಸ್ಥಾನ ಕಣವ? ಇದು ನನ್ನ ಚಪ್ಪಲಿ ಬಿಡೋಕ್ಕೂ ಯೋಗ್ಯತೆ ಇಲ್ಲದ ಮನೆ ಅಂದರೆ ಚಂದ್ರಗೌಡಂದು. ಚಂದ್ರ ಅಂದರೆ ನ್ಯಾಯ ಕಣವ. ಅದು ಬಿಡು ಹುಡುಗಿ, ನಿಂಗೆ ಅರ್ಥ ಆಗಕ್ಕಿಲ್ಲ. ನಿಂಗೆ ಅರ್ಥ ಮಾಡಿಸೋಕೆ ಅಂತಾನೆ ಈ ಮನೆಗೆ ಇನ್ನೊಬ್ಳು ಬರ್ತಾ ಇದ್ದಾಳೆ ಕೋಸೆ. ಅದಿರಲಿ ಬಾಯಿಲಿ, ಈ ಮನೆ ದೇವಸ್ಥಾನ ಅಲ್ವಾ, ನಾನು ಈ ಮನೆ ದೇವಿ. ಬಾ, ನಾನು ಚಪ್ಪಲಿಯನ್ನು ಎತ್ಕೊಂಡು ಹೋಗೋರಾಗಿಡು ಆರೋಹಿ ಎಂದವಳ ಮಾತಿಗೆ ಆರೋಹಿ ಕೋಪದಲ್ಲಿ ಇನ್ನೇನು ಹೇಳಲು ಬಂದವಳನ್ನು ತಡೆದ ಅರ್ಜುನ್ ಪದ್ಮಾಳ ಚಪ್ಪಲಿಯನ್ನು ಎತ್ಕೊಂಡು ಹೋಗೋರಾಗಿಟ್ಟಿದ್ದ. ಪದ್ಮ ಚೇರಿಗೊರಗಿ ಕೈ ಬೆರಳು ಹೊಸೆಯುತ್ತಾ ಕಾಲು ಅಲ್ಲಾಡಿಸುತ್ತಾ, ನಾಯಿ ಕೆಲಸ ಹೇಳಿದರೆ ನಾಯಿ ಬಾಲ ಇಲ್ಲಿ ಕೆಲಸ ಮಾಡ್ತಿದೆ ಅಂದರೆ? ಹಾಂ ಆರೋಹಿ, ನಿನ್ನ ಗಂಡನ ಸೆರಗಲ್ಲಿ ಚೆನ್ನಾಗಿ ಗಂಟ ಹಾಕೊಂಡಿದ್ದೀಯಾ ಕಣವ ಎಂದವಳ ಮಾತಿಗೆ ಆರೋಹಿ ತನ್ನ ಗಂಡ ಅರ್ಜುನ್ಗೆ ನಾಯಿ ಬಾಲಕ್ಕೆ ಹೋಲಿಸಿದ್ದು ಸಹಿಸಲಿಲ್ಲ. 10 ಊರು ಎದ್ದು ನಿಂತು ಗೌರವ ಕೊಡೋ ಅರ್ಜುನ್ ಬಗ್ಗೆ ಇಷ್ಟು ಕಟುವಾಗಿ ಮಾತಾಡಿದವರನ್ನು ಆರೋಹಿ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಆರೋಹಿ ಕೋಪದಲ್ಲಿ ಕೈ ತೋರು ಬೆರಳು ತೋರಿಸುತ್ತಾ, ಯಾರನ್ನ ನಾಯಿ ಬಾಲ ಅಂತ ಹೇಳ್ತಿದ್ದೀರಾ? ನ್ಯಾಯ ಅಂದರೆ ನನ್ನ ಅರ್ಜುನ್ ಕುಂತ್ರೇನೆ ನ್ಯಾಯಕ್ಕೆ ಇನ್ನೊಂದು ಹೆಸರು. ನೀವು ಯಾರೇ ಆಗಿರಲಿ ಅದು ನನಗೆ ಬೇಕಾಗಿಲ್ಲ. ಈ ಮನೆಯಲ್ಲಿ ನನ್ನ ಗಂಡನಿಗೆ ಈ ರೀತಿ ಹೇಳಿದ್ದು ನಾನು ಸಹಿಸಲ್ಲ. ದೊಡ್ಡವರು ನೀವು, ನಿಮ್ಮ ನಾಲಿಗೆ ಹಿಡಿತದಲ್ಲಿರಲಿ, ಇಲ್ಲ ಸರಿ ಇರೋಲ್ಲ ಎಂದವಳ ಮಾತು ಕೇಳಿ ಕೋಪದಲ್ಲಿ ಅರ್ಜುನ್ ಅವಳಿಗೆ ಹೊಡೆಯಲು ಕೈಯನ್ನು ಎತ್ತದ. ಲಕ್ಷ್ಮಿ ಮತ್ತು ಸೂರ್ಯ ಒಟ್ಟಿಗೆ ಅರ್ಜುನ್ಗೆ ಕೂಗಿದ್ರು. ಅರ್ಜುನ್, ಏನು ಮಾಡ್ತಿದ್ಯಾ? ಇಳಿಸೋ ಕೈಯನ್ನು ಎಂದು ಸೂರ್ಯ ಜೋರಾಗಿ ಗುಡುಗಿದ. ಅರ್ಜುನ್ ಎತ್ತಿದ ಕೈಯನ್ನು ಇಳಿಸುತ್ತಾ, ಆರೋಹಿ ಮಾತು ಹಿಡಿತದಲ್ಲಿರಲಿ, ಯಾರು ಏನು ಅಂತ ಗೊತ್ತಿಲ್ಲ ಅಂದಮೇಲೆ ಮಾತಾಡಬಾರ್ದು, ತೆಪ್ಪಗಿರಬೇಕು. ಇಲ್ಲಿ ನಾನೇ ಸುಮ್ಮನಿದ್ದೀನಿ ಅಂದರೆ ನೀನು ಅರ್ಥ ಮಾಡಿಕೊಂಡು ಬಾಯಿ ಮುಚ್ಕೊಂಡಿರಬೇಕು. ಅದು ಬಿಟ್ಟು ನಮ್ಮತ್ತೆಗೆ ಮಾತಾಡುವಷ್ಟು ಧೈರ್ಯನ? ಅವರ ಚಪ್ಪಲಿನ ಬೇಕಾದರೆ ತಲೆ ಮೇಲೆ ಹೊತ್ತು ತಿರುಗಬೇಕಣೆ ಎಂದು ಗದರಿದವನ ಮಾತು ಕೇಳಿ ಕಣ್ತುಂಬಿಕೊಂಡವಳು ಅಲ್ಲಿಂದ ತನ್ನ ಕೋಣೆಗೆ ನಡೆದವಳನ್ನು ಪದ್ಮ ತಡೆದ್ಲು. ಹೇ ಹುಡುಗಿ, ನಿಂತ್ಕೋ ಎಂದು ಗತ್ತಿನಲ್ಲಿ ಹೇಳಿದ ಪದ್ಮ ತನ್ನ ಸೊಂಟದಲ್ಲಿ ಸಿಕ್ಕಿಸಿದ ರೇಷ್ಮೆ ಜೋಲಿಯನ್ನು ಬಿಡಿಸುತ್ತಾ ಅದರಲ್ಲಿದ್ದ ಎಲೆ ಅಡಿಕೆ ತೆಗೆದು ಬಾಯಿಗೆ ಹಾಕಿದ್ಲು. ನಗುತ್ತಾ, ನನ್ನ ಅಳಿಮಯ್ಯ ಅಂದರೆ ಏನಂದ್ಕೊಂಡಿದ್ಯಾ ಹುಡುಗಿ? ನಾನು ಹಾಕಿದ ಗೆರೆ ದಾಟಲ್ಲ. ಎಷ್ಟೇ ಆದರೂ ಚಂದ್ರನ ನ್ಯಾಯ ನೀತಿ ಚೌಕಟ್ಟಿನಲ್ಲಿ ಬೆಳೆದವನಲ್ವಾ? ಆದರೆ ಅದು ಇಂದಿಗೂ ಇದೆಯಾ ಗೊತ್ತಿಲ್ಲ. ಇದ್ದಿದ್ರೆ ನನ್ನ ಚಂದ್ರನ ಕೊಂದವನ ತಲೆ ಕಡಿದು ಈ ಮನೆ ತೋರಣ ಮಾಡ್ತಿದ್ದ. ಅಷ್ಟು ಸುಲಭಕ್ಕೆ ಅವನನ್ನು ಪೊಲೀಸರಿಗೆ ಒಪ್ಪಿಸಿ ಸುಮ್ಮನೆ ಗೊಂಬೆ ರೀತಿ ಹೆಂಡತಿ ಜೊತೆ ರಾತ್ರಿ ಹಗಲು ಚಕ್ಕಂತ ಆಡ್ತಿದ್ದ ನನ್ನ ಅಳಿಯ
ಇಂದು ಎಲೆ ಅಡಿಕೆ ಚಿಕ್ಕಿದು ನಕ್ಕವಳ ಮಾತು ಕೇಳಿ ಅರ್ಜುನ್ಗೆ ಹಿಂಸೆ ಆಗ್ತಿತ್ತು. ಕೈಯನ್ನು ಮುಷ್ಟಿ ಮಾಡಿ ಹಲ್ಲು ಕಚ್ಚಿದವನು ಅತ್ತೆಯ ಮಾತಿಗೆ ತಲೆ ಬಗ್ಗಿಸ್ದ. ಆದರೆ ಅವರಿಗೆ ಹೇಳಿದರೂ ಈಗ ಅರ್ಥ ಆಗಲ್ಲ ಅನ್ನೋದು ಚೆನ್ನಾಗಿ ತಿಳಿದಿತ್ತು. ಇನ್ನು ಸೀರೆಯನ್ನು ಕೊಡುತ್ತಾ ಇದ್ದವಳು ಮನೆಯನ್ನು ಸುತ್ತಲೂ ಒಮ್ಮೆ ನೋಡುತ್ತಾ, ಹುಡುಗಿ ಹೋಗು, ಬಿಸಿಲು ನೆತ್ತಿ ಮೇಲೆ ಕುಣಿತೈತೆ ಕಣವ, ತಣ್ಣಗೆ ಪಾನಕ ಮಾಡ್ಕೊಂಡು ಬಾ. ಅದಿರಲಿ, ಅಡುಗೆ ಮಾಡೋಕ್ಕೆ ಬರುತ್ತಾ? ಅದನ್ನು ನಿನ್ನ ಗಂಡನೇ ಮಾಡಬೇಕಾ, ಇಲ್ಲ ಇಲ್ಲಿ ನಿಂತಿದ್ದಾಳಲ್ವ ನಿನ್ನ ಅತ್ತೆ, ಅವಳೇ ಮಾಡಿಬಡಿಸ್ಬೇಕಾ ಎಂದು ಕೊಂಕು ಮಾತಾಡಿದವಳ ಎದುರಿಗೆ ಮಾತಾಡುವಷ್ಟು ಆಕೆಯ ಮಾತಿಗೆ ಕಡಿವಾಣ ಹಾಕಿ ಸುಮ್ಮನಾಗಿಸುವ ಗೋಜಿಗೆ ಯಾರು ಹೋಗದೆ ಸುಮ್ಮನೆ ನಿಂತವರನ್ನು ನೋಡಿ ಆರೋಹಿಗೆ ದುಃಖವಾಗಿತ್ತು. ಆದರೆ ಮನೆಮಗಳಿಗೆ ಅಗೌರವ ತೋರಲು ಯಾರಿಗೂ ಇಷ್ಟ ಇರಲಿಲ್ಲ. ಪದ್ಮ ಇಷ್ಟು ವರ್ಷ ಕಳೆದು ಮನೆಗೆ ಬಂದದ್ದಕ್ಕೆ ಎಲ್ರಿಗೂ ಸಂತೋಷವಾಗಿತ್ತು. ಆಕೆಯ ನಡೆ ನೋಡಿದ ಮನೆಯವರಿಗೆ ಆಕೆಯ ಇಷ್ಟು ವರ್ಷದ ಕೋಪ ಕರಗಿಲ್ಲ ಅನ್ನೋದು ಆಕೆಯ ಚುಚ್ಚು ಮಾತುಗಳಿಂದಲೇ ತಿಳಿದಿತ್ತು. ಅರ್ಜುನ್ಗೆ ತನ್ನ ಸಾಕಿ ಸಲಹಿದ ಅತ್ತೆಯನ್ನು ನೋಡಿ ತುಂಬ ಖುಷಿಯಾಗಿತ್ತು. ಅವರ ದ್ವೇಷ, ಕೋಪ ಎಲ್ಲವೂ ನ್ಯಾಯಯುತವಾಗಿತ್ತು. ಅದಕ್ಕಾಗಿ ಏನೂ ಮಾತಾಡಲಿಲ್ಲ. ತನ್ನ ಹೆಂಡತಿಯವರಿಗೆ ಬೆಲೆ ಕೊಡಲಿಲ್ಲ ಎಂಬ ಕೋಪ ಒಂದು ಕಡೆಗೆ, ತನ್ನ ಹೆಂಡತಿಗೆ ಅವಮಾನ ಆದರೂ ಗಂಡನಿಗೆ ಆಕೆಯ ಪರ ನಿಂತಿಲ್ಲ ಎನ್ನೋ ಹಿಂಸೆ ಇನ್ನೊಂದೆಡೆ. ಆರೋಹಿಯ ತುಂಬಿದ ಕಣ್ಣುಗಳನ್ನು ನೋಡಿ ತುಂಬ ದುಃಖವಾಗ್ತಿತ್ತು. ಪಾಪ ಆರೋಹಿಗೆ ಅವರು ಯಾರು ಏನು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಆಕೆ ತನ್ನ ಸ್ಥಾನದಲ್ಲಿ ನಿಂತು ಆ ಮನೆಯ ಸೊಸೆಯಾಗಿ ತನ್ನ ಗಂಡನಿಗೆ ಮತ್ತು ತನ್ನ ಮನೆಗೆ ಅವಮಾನ ಮಾಡಿದವರ ವಿರುದ್ಧ ಮಾತಾಡಿದ್ಲು. ಆದರೆ ಅರ್ಜುನ್ ಅದನ್ನು ಸಹಿಸಿರಲಿಲ್ಲ. ತನ್ನ ಮೇಲೆ ಕೈ ಮಾಡಿದ ಗಂಡನನ್ನು ನೋಡಿ, ಅದೂ ಅಲ್ಲದೆ ಅವರು ಅಷ್ಟು ಮಾತಾಡಿದ್ರು ತನ್ನ ಪರವಾಗಿ ವಹಿಸಿ ಬಾಯಿ ಬಿಡದ ಗಂಡನ ಮೇಲೆ ಮತ್ತೊಮ್ಮೆ ಮನಸ್ಸು ಒಡೆದೋಗಿತ್ತು. ಸೀದಾ ಅಡುಗೆ ಮನೆ ಕಡೆ ಬೇಸರದಲ್ಲಿ ನಡೆದವಳ ಕೂಗಿದ ಪದ್ಮ, ಲೇ ಹುಡುಗಿ, ಒಂದಲ್ಲ 3 ಪಾನಕ ಮಾಡ್ಕೊಂಡು ಬಾ, ನನ್ನ ಮಗ ಮತ್ತು ಸೊಸೆ ಬಂದಿದ್ದಾಳೆ ಎಂದು ಹೇಳಿದವಳು ಜೋರಾಗಿ, ರಾಜ್ ಒಳಗೆ ಬಾ, ಇನ್ನು ಅಲ್ಲೇ ಹೊರಗೆ ನಿಂತರೆ ಹೇಗೆ, ಈ ಮನೆ ಮೊಮ್ಮಗ ನೀನು, ಬಾಪ ಒಳಗೆ ಎಂದು ಬಾಗಿಲ ಹತ್ರ ನಿಂತು ಹೊರಗೆ ಕಾರ್ ಹತ್ರ ನಿಂತ ಮಗನನ್ನು ಮತ್ತು ಸೊಸೆಯನ್ನು ಕೂಕರೆದಿದ್ಲು. ಸ್ವಾತಿ ಕೆಂಪು ಸೀರೆಯಲ್ಲಿ ತಾಳಿ, ಕಾಲುಂಗರ, ಒಡವೆ ಎಲ್ಲವನ್ನ ತೊಟ್ಟು ರಾಜನ ಹೆಂಡತಿಯಾಗಿ ಮಿಂಚುತ್ತಿದ್ದರೆ, ಪಕ್ಕದಲ್ಲಿ ರಾಹುಲ್ ಅಂದರೆ ಪದ್ಮಾಳ ಮಗ ರಾಜ್ ಅವಳ ಕೈ ಹಿಡಿದು ನಿಂತಿದ್ದ. ಹೊಸ್ತಿಲ ಬಳಿಯಲ್ಲಿ ನಿಂತ ರಾಹುಲ್ನನ್ನು ನೋಡಿದ ಅರ್ಜುನ್ಗೆ ಕೋಪ ಬಂದಿತ್ತು. ತನ್ನ ತಂಗಿ ಶ್ವೇತಾಗೆ ಮೋಸ ಮಾಡಿ ಅದೂ ಅಲ್ಲದೆ ಗರ್ಭಿಣಿ ಮಾಡಿದವನು ಇಂದು ತನಗೆ ಮತ್ತು ಈ ಮನೆಗೆ ಮೋಸ ಮಾಡಿದ ಸ್ವಾತಿ ಜೊತೆ ನಿಂತವನನ್ನು ನೋಡಿ ಸಹಿಸಲಾಗಲಿಲ್ಲ. ಇವಳು ಬದಲಾಗಿದ್ದಾಳೆ ಅಂದ್ಕೊಂಡ ಅರ್ಜುನ್ಗೆ ಆಘಾತವಾಗಿತ್ತು. ಹೊಸ ವೇಷ ತೊಟ್ಟು ಬಂದಿದ್ದ ಸ್ವಾತಿ ಮತ್ತು ರಾಹುಲ್ ರಾಜ್ ಅತ್ತೆ ಮತ್ತು ಚಂದ್ರ ಮಾವನ ಮಗನೆಂದು ತಿಳಿದು ನಂಬಿಕೆ ದ್ರೋಹಿ ಎಂದು ಮುದ್ದೆ ಹೆಜ್ಜೆ ಇಟ್ಟವನನ್ನು ನೋಡಿದ ಪದ್ಮ ಅವನ ವರ್ತನೆ ಗಮನಿಸಿ ತನ್ನ ಮಗನನ್ನು ಅವನಿಂದ ಕಾಪಾಡಲು, ಅರ್ಜುನ್ ನೋಡು, ಇವನೇ ನನ್ನ ಮಗ ರಾಜ್ ಚಂದ್ರಗೌಡ, ಹಾಂ ಇವಳು ಅವನ ಹೆಂಡತಿ ಸ್ವಾತಿ, ನನ್ನ ಸೊಸೆ, ಇವಳ ಬಗ್ಗೆ ಏನು ಹೇಳೋದು, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಸೊಸೆ ಮುದ್ದುನ ನಾನೇ ಆರಿಸಿದ್ದು ಗೊತ್ತಾ, ಹೇಗಿದೆ ಜೋಡಿ, ಚೆಂದಾಗಾಯ್ತಲ್ವಾ ನೋಡ್ತಾ. ಅರ್ಜುನ್, ನಿನ್ನ ಕೋಪ ನನಗೆ ಗೊತ್ತು ಕಣ್ಲ, ಆದರೆ ನಮ್ಮ ಸ್ವಾತಿ ಕೂಡ ಓದಿದ ಹುಡುಗ, ಅಂದರೆ ನನ್ನ ಮಗನನ್ನು ಆರಿಸಿದ್ದು ಒಳ್ಳೆಯದಾಯಿತು ಅಲ್ವೆಲ್ಲ ಕೂಸೆ. ಓದಿಲ್ಲದ ಹೆಬ್ಬೆಟ್ಟು ಹಳ್ಳಿಯ ಹುಡುಗನನ್ನು ಪಾಪ ನನ್ನ ಸೊಸೆಗೆ ನಿಶ್ಚಯ ಮಾಡಿದ್ರು. ಆದರೆ ದೇವರು ಈ ಒಳ್ಳೆಯ ಹುಡುಗಿಗೆ ಒಳ್ಳೆಯ ಹುಡುಗ ಅಂದರೆ ನನ್ನ ಮಗನ ಹೆಸರನ್ನು ಬರೆದಿದ್ರು ಅನಿಸುತ್ತೆ, ಏನು ಮಾಡೋಕ್ಕಾಯ್ತದೆ ಎಂದು ಅರ್ಜುನ್ ಓದಿಲ್ಲದ ಹಳ್ಳಿಯ ಗುಗ್ಗು ಎಂಬಂತೆ ಹೀಯಾಳಿಸಿ ನುಡಿದವಳ ಮಾತು ಕೇಳಿ ಲಕ್ಷ್ಮಿ ಸಿಟ್ಟಿನಲ್ಲಿ ಅದ್ಕೆಯಮ್ಮ ಎಂದು ಕೂಗಿದವಳ ಕಡೆಗೆ ಕೆಂಗಣ್ಣು ಬಿಟ್ಟು ನೋಡಿದ ಪದ್ಮ, ಹೇ ಲಕ್ಷ್ಮಿ, ಏನು ನಾನಿಷ್ಟು ವರ್ಷ ಇಲ್ಲ ಅಂತ ಕೊಬ್ಬು ಹೆಚ್ಚಾಗಿದೆ ಅನಿಸುತ್ತೆ, ಹೋಗು ಆರತಿ ತಟ್ಟೆ ತಗೋಬಾ. ನನ್ನ ಮನೆಯಲ್ಲಿ ನನ್ನ ಎದುರಿಗೆ ಅರ್ಚಾಡೋದು ಕೂಗಾಡೋದು ನಾನು ನಿಜ ಇಷ್ಟ ಆಗಕ್ಕಿಲ್ಲ ಅದಕ್ಕೆ ಅಮ್ಮ. ನಾನು ನಿನ್ನ ಮಾತಿಗೆ ತಲೆ ತಗ್ಸಿ ನಿಲ್ಲೋ ಆ ಪದ್ಮ ಅಲ್ಲ. ಪದ್ಮ ನಿನ್ನ ಅಣ್ಣನ ಹೆಂಡತಿ. ಮನೆಗೆ ಬಂದಿರೋ ಮದುಮಕ್ಕಳನ್ನು ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ, ಈ ಮನೆ ಸಂಪ್ರದಾಯವಾದರೂ ಮಾಡಿ. ಅಮ್ಮ ನೀನೇನು ನೋಡ್ತಿದ್ಯಾ, ನಿನ್ನ ಸೊಸೆಗೆ ಹೇಳಕ್ಕಿಲ್ವಾ, ಹೋಗಮ್ಮ ನನ್ನ ಮಗ ಸೊಸೆನ ಆರತಿ ಮಾಡಿ ಒಳಗೆ ಕರೀರಿ ಎಂದು ಎಲ್ಲರನ್ನ ಒಮ್ಮೆ ನೋಡಿದ್ಲು. ಇನ್ನೇನು ವಿಧಿಯಿಲ್ಲದೆ ನೀಲಮ್ಮ ಮತ್ತು ಲಕ್ಷ್ಮಿ ಆರತಿ ಮಾಡಿದ್ರು. ರಾಹುಲ್ನ ಜೊತೆಯಾಗಿ ಬಂದಿದ್ದ ಸ್ವಾತಿಯನ್ನು ನೋಡಿ ಪೂರ್ತಿ ಮನೆಯವ್ರಿಗೆ ಕೋಪ ಬಂದಿತ್ತು.
ತಮ್ಮ ಮನೆ ಮಗನಿಗೆ ಮೋಸ ಮಾಡಿ ಯಾವನದೋ ಜೊತೆ ಓಡ್ ಹೋದ ಇವಳನ್ನು ರಾಹುಲ್ ಅಂದರೆ ಮಗಳ ಮಗ ತನ್ನ ಮೊಮ್ಮಗ ಯಾಕೆ ಕರ್ಕೊಂಡು ಬಂದಿದ್ದಾನೆ, ನಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ದ ಎಂದು ಕೋಪದಲ್ಲಿ ಧರ್ಮಯ್ಯ ಗೌಡ್ರು, ರಾಹುಲ್ ನೀನು ಬದುಕಿದೀಯಾ, ನೀನು ನಮ್ಮ ಪದ್ಮ ಮಗನ, ಮತ್ತು ಯಾಕೆ ರಾಹುಲ್ ಎಂದು ಸುಳ್ಳು ಹೇಳಿ ಇಷ್ಟು ದಿನ ಮೋಸ ಮಾಡಿದೆ, ಅದು ಅಲ್ಲದೆ ಈಗ ಈ ರಾಕ್ಷಸಿ ಜೊತೆ ಮದುವೆ ಆಗಿದೆಯಾ, ಇವಳು ಹೇಗೆ ಸಿಕ್ಕಿದ್ಲು, ಅವಳು ಈ ಮನೆ ಹೊಸಲು ತುಳಿದ್ರು ಸರಿ ಇರೋಕ್ಕಿಲ್ಲ ಕೋಸೆ, ನೀನು ಮತ್ತು ನಿನ್ನ ತಾಯಿ ಸಾಯೋ ತನಕ ಈ ಮನೆಯಲ್ಲಿ ಇರ್ಬೋದು, ಬೇಡ ಅನ್ನೋಕ್ಕಿಲ್ಲ, ಆದರೆ ಈ ತಾಟ್ ಕಿತ್ತಿ ಬೇಡ ರಾಜ. ಸ್ವಾತಿ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಹುಡುಗಿ, ಹತ್ತೂರಿನ ಮುಂದೆ ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಿ ಹೆತ್ತ ತಾಯಿಗೆ ದ್ರೋಹ ಮಾಡಿ ನನ್ನ ಮೊಮ್ಮಗನಿಗೆ ಮೋಸ ಮಾಡಿ ಮದುವೆಯಿಂದ ತಪ್ಪಿಸ್ಕೊಂಡು ಯಾವೊಂದು ಜೊತೆ ಓಡ್ ಹೋಗಿ ಈಗ ಬಂದು ತಮ್ಮ ಮುಂದೆ ನಿಲ್ಲುವಷ್ಟು ಧೈರ್ಯನ ನಿನಗೆ ಎಂದು ಗದರಿದವರ ಮಾತು ಕೇಳಿ ಭಯಬಿದ್ದ ಸ್ವಾತಿ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದ ರಾಹುಲ್ ಅವಳನ್ನು ಒಳಗೆ ಕರ್ಕೊಂಡು ಬಂದಿದ್ದ. ಅರ್ಜುನ್ ಕೋಪದಲ್ಲಿ ರಾಹುಲ್ ಮತ್ತು ಸ್ವಾತಿಯನ್ನು ತಡೆಯಲು ಮುಂದೆ ಬಂದವನನ್ನು ಪದ್ಮ ಧ್ವನಿ ತಡೆದಿತ್ತು. ಅಪ್ಪಯ್ಯ, ಏನು ಮಾತಾಡ್ತಾ ಇದ್ದೀರಾ, ಯಾಕೆ ಬರಬಾರ್ದು, ಅವರು ಈ ಮನೆಯಲ್ಲಿರ್ತಾರೆ, ಯಾಕೆ ಗೊತ್ತಾ, ಈ ಪೂರ್ತಿ ಆಸ್ತಿ ಇರೋದು ನನ್ನ ಹೆಸರಲ್ಲಿ, ಪ್ರತಿಯೊಂದು ಕೂಡ ಈ ಪದ್ಮಾಳ ಸ್ವತ್ತು, ಅಷ್ಟೇ ಅಲ್ಲ ನಿಮಗೆಲ್ಲ ಇನ್ನೊಮ್ಮೆ ನೆನಪಿರಲಿ, ಈ ಮನೆ ಮೊಮ್ಮಗ ಅರ್ಜುನ್ ಮಾತ್ರ ಅಲ್ಲ, ಅದರಲ್ಲಿ ಅರ್ಧ ಭಾಗದ ಆಸ್ತಿಯ ಒಡೆಯ ರಾಜ್ ಎಂದರೆ ನನ್ನ ಮಗ ರಾಜ್. ಸರಿ, ಈಗಲೂ ಏನೂ ಕಳೆದು ಹೋಗಿಲ್ಲ, ಸ್ವಾತಿ ನಿಮ್ಮ ಮರ್ಯಾದೆ ಕಾಪಾಡಿದ್ದಾಳೆ. ಹೇಗೆ ಅಂತೀರಾ, ನೋಡಿ ಇನ್ನೊಬ್ಬ ಮೊಮ್ಮಗನ ಕೈ ಹಿಡಿತಾಳಲ್ವಾ ಗೌಡ್ರೆ. ಇನ್ನೇನು ನ್ಯಾಯಕ್ಕೆ ನ್ಯಾಯ, ಅನ್ಯಾಯಕ್ಕೆ ಅನ್ಯಾಯ ಎಂದು ಅವರಿಬ್ಬರ ಕೈ ಹಿಡಿದು ಒಳ ಕರ್ಕೊಂಡು ದೊಡ್ಡ ಸೋಫಾ ಮೇಲೆ ಕುಳಿತು ನಕ್ಕವಳ ನೋಡಿ ಗೌಡ್ರು ತಮ್ಮ ಮಗಳು ಏನೋ ಸಂಚು ಮಾಡೇ ಬಂದಿದ್ದಾಳೆ ಎಂದು ತಿಳಿಯಿತು. ಆರೋಹಿ ಪಾನಕ ಹಿಡಿದು ಬಂದವಳು ತನ್ನ ಅಕ್ಕನನ್ನ ಎದುರಿಗೆ ನೋಡಿ ಶಾಕ್ ಆಗಿತ್ತು. ಸ್ವಾತಿಗೆ ಆರೋಹಿಯನ್ನು ನೋಡಿ ಇನ್ನಷ್ಟು ಅಸೂಯೆಯಾಗಿತ್ತು. ಅವಳನ್ನು ನೋಡಿ ಹಲ್ಲು ಮಸಿದ್ಲು. ಮೊದಲಿಗಿಂತ ಆರೋಹಿ ಸುಂದರವಾಗಿ ಹೊಳಿತಿದ್ಲು. ಅದು ಅಲ್ಲದೆ ಮೈ ತುಂಬ ಒಡವೆ ತೊಟ್ಟು ಮಿಂಚುತ್ತಿದ್ದ ಆರೋಹಿಯ ನೋಡಿ ಸ್ವಂತ ಅಕ್ಕಳಾದರೂ ಸ್ವಾತಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕೊಟ್ಟಿದ ಹಾಗಾಗಿತ್ತು. ಪದ್ಮ ಆರೋಹಿಗೆ, ಏ ಹುಡುಗಿ, ಏನು ಕೂಸೆ ಆಗಿ ನಿಂತುಬಿಟ್ಟೆ, ಈ ಮನೆಯಲ್ಲಿ ಬಂದವರಿಗೆ ಈಗೇನಾ ಮರ್ಯಾದೆ ಕೊಡೋದು, ಬಾ ಕೊಡು ಎಲ್ರಿಗೂ ಎಂದು ಪ್ರೀತಿಯಿಂದಲೇ ನಾಟಕವಾಡುತ್ತಾ ಹೇಳಿದವರ ಧ್ವನಿಗೆ ಅಕ್ಕನ ಮುಂದೆ ಪಾನಕ ಚಾಚಿದ್ಲು. ಸ್ವಾತಿ ಕಾಲಿನ ಮೇಲೆ ಕಾಲು ಹಾಕಿ ಪಾನಕ ತೆಗೆದುಕೊಂಡು ಕುಡಿದವಳು, ಥೂ ಇದೇನು ಪಾನಕನ ಕಲಗಚ್ಚ ಎಂದ ಅಕ್ಕನ ಮಾತು ಕೇಳಿ ಆರೋಹಿಗೆ ನೋವಾಗಿತ್ತು. ಅಕ್ಕನಿಗೆ ತನ್ನ ಮೇಲೆ ಬೇಸರವಿದೆ ಎಂದು ಅವಳ ಮಾತಿನಿಂದಲೇ ತಿಳಿಯಿತ್ತು. ಅರ್ಜುನ್ ಅವಳ ಮಾತು ಕೇಳಿ ಕೋಪದಲ್ಲಿ, ಅಪ್ಪ ಅಮ್ಮ ಸಂಬಂಧ ಯಾವುದಕ್ಕೂ ಬೆಲೆ ಕೊಡದ ನೀಚ ಹೆಣ್ಣಿಗೆ ವಿಷ ಕೊಟ್ಟರು ಪಾಪ ನಮಗೆ ಸುತ್ತಕೊಳ್ಳುತ್ತೆ. ಅಂತಹ ಗುಣದವಳಿಗೆ ಚಿನ್ನದಂಥ ಗುಣದವಳು ಪಾನಕ ಕೊಟ್ಟರೆ ಕಲಗಚ್ಚ ರೀತಿ ಅನಿಸಿದರೆ ಅದು ಅವರ ಕೇವಲವಾದ ಗುಣ ಮತ್ತು ಎಲುಬಿಲ್ಲದ ಮಾತಾಡೋ ನಾಲಿಗೆ ತಪ್ಪು ವಿನಃ ಮಾಡಿದ ನನ್ನ ದೇವತೆ ತಪ್ಪಲ್ಲ. ಇಲ್ಲಿ ಸ್ನೇಹಕ್ಕೆ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿದವನ ಮತ್ತು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತೆ ಅವನ ಜೊತೆ ನಿಮ್ಮಿಬ್ಬರನ್ನು ಸಹಿಸೋ ಕರ್ಮ ನಮಗೆ ಎಂದವನ ಮಾತು ಅವಳ ಮುಖಕ್ಕೆ ಹೊಡೆದಾಗಿತ್ತು. ರಾಜ್ ಅರ್ಜುನ್ ಮುಂದೆ ಮಾತಾಡೋ ಧೈರ್ಯ ಮಾಡಲಿಲ್ಲ. ಆದರೆ ಅರ್ಜುನ್ಗೆ ಮಾತ್ರ ಅವನನ್ನು ಕಡಿದು ಹಾಕುವಷ್ಟು ರಕ್ತ ಕುದಿತಿತ್ತು. ಪದ್ಮ ಕಣ್ಣಲ್ಲಿ ಅವರಿಗೆ ಸುಮ್ಮನೆ ಇರಲು ಹೇಳಿದ್ಲು. ಆರೋಹಿ, ನೀನು ಕೊಡಮ್ಮ ಬಾ. ಅಯ್ಯೋ ಸ್ವಾತಿ, ಏನಮ್ಮ ನೀನು ಹಿಂಗೆ ಮಾತಾಡಿದೆ, ನಿನ್ನ ತಂಗಿ ಏನು ಕಡಿಮೆ ಅಂದ್ಕೊಂಡಿದ್ಯಾ ನೀನು, ಇಷ್ಟು ಆಸ್ತಿ ಅಂತಸ್ತು ಎಲ್ಲಿ ತಪ್ಪು ಹೋಗುತ್ತೆ ಅಂತ ನೀನು ಹೋದ ಕೂಡಲೇ ನಿನ್ನ ತಾಯಿ ಕಿವಿಚುಚ್ಚಿ ಈ ಮನೆ ಮಗನ ಮದುವೆ ಆಗಿದ್ದಾಳೆ ಅಂದರೆ ಅವಳ ಗುಣ ಚಿನ್ನಕ್ಕಿಂತ ಮೇಲೆ ಅಲ್ವಾ, ಅಕ್ಕನ ಗಂಡ ಎಂದು ನಿಶ್ಚಯ ಮಾಡಿದವನ ಜೊತೆಯೇ ಸಂಸಾರ ಮಾಡಿದ್ದಾಳೆ ಸ್ವಾತಿ. ನಮ್ಮ ಆರೋಹಿನ ಏನನ್ಕೊಂಡಿದೀಯಾ ನೀನು. ಅರ್ಜುನ್ ಹೇಳಿದ್ದು ನಿಜಾನೇ, ಈ ಮನೆ ಮರ್ಯಾದೆ ಕಾಪಾಡಿದ ದೇವತೆನೇ ಇವಳು. ಅದು ಅಲ್ಲದೆ ಕೋಟಿ ಆಸ್ತಿಯ ಒಡೆಯ ಅರ್ಜುನ್ ಹೆಂಡತಿ ಅಲ್ವಾ, ನೀನು ಬೆಲೆ ಕೊಡಬೇಕು ಕೂಸೆ ಎಂದು ನಕ್ಕು ಪಾನಕ ಕುಡಿದವಳ ಮಾತಿಗೆ ಲಕ್ಷ್ಮಿ
ತಡೆದುಕೊಳ್ಳಿಲ್ಲ. ಆರೋಹಿ ಅವರ ಮಾತು ಕೇಳಿ ತಾನು ಹಣಕ್ಕೆ ಆಸೆಪಟ್ಟು ಮದುವೆ ಆದೆ ಎಂಬ ಮಾತು ಅವಳಿಗೆ ಬಹಳ ಚುಚ್ಚಿತ್ತು. ಅಳುತ್ತಾ ಹೋಗ್ತಿದ್ದವಳ ಕೈಯನ್ನು ಹಿಡಿದ ಲಕ್ಷ್ಮಿ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡ್ಳು. ತನ್ನ ಅತ್ತಿಗೆ ಈ ರೀತಿ ಮಾತಾಡ್ತಾಳೆ ಎಂದು ಊಹಿಸಿರಲಿಲ್ಲ. ತನ್ನ ಸೊಸೆ ಬಗ್ಗೆ ಯಾರೇ ಮಾತಾಡಿದರೂ ಸಹಿಸದ ಲಕ್ಷ್ಮಿ ಕೋಪದಲ್ಲಿ, ಅತ್ತಿಗೆಯಮ್ಮ, ನಾಲ್ಗೆ ಇದೆ ಎಂದು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ನನ್ನ ಸೊಸೆ ಬಗ್ಗೆ ಏನು ಗೊತ್ತು ನಿಮಗೆ? ಇಲ್ಲಿ ಕೂತಿದ್ದಾಳಲ್ವಾ ನಿಮ್ಮ ಸೊಸೆ, ಅವಳು ಮದುವೆ ಹಿಂದಿನ ದಿನವೇ ಯಾವೊಂದೋ ಜೊತೆ ಓಡ್ ಹೋದ್ಲು. ಅಂದು ನಿಮ್ಮ ತಂದೆ ತಾಯಿ, ನಿಮ್ಮಣ್ಣ ಸೂರ್ಯಪ್ಪ ಅಂದರೆ ನನ್ನ ಗಂಡನ ಮರ್ಯಾದೆ ಈ ಊರಿನವರ ಮುಂದೆ ಕಾಪಾಡಿ ನನ್ನ ಮಗನ ಕೈ ಹಿಡಿದ ದೇವತೆ. ಅವಳ ಬಗ್ಗೆ ಒಂದೇ ಒಂದು ಕೆಟ್ಟದಾಗಿ ಮಾತಾಡಿದ್ರು ಆ ದೇವರು ಮೆಚ್ಚಕ್ಕಿಲ್ಲ. ನನ್ನ ಸೊಸೆ ದೇವತೆನೇ ಹೌದು. ಅವಳ ಕಾಲಿನ ಧೂಳಿಗೆ ಕೆಲವರು ಸಮ ಇರೋಕ್ಕಿಲ್ಲ. ಏನಂದ್ರಿ? ನನ್ನ ಮಗ ಓದಿಲ್ಲ ಅಂತಾನ? ಹ್ಞೂ, ನನ್ನ ಮಗ ಓದಿಲ್ಲ ಇರ್ಬೋದು ಅತ್ತಿಗೆಯಮ್ಮ, ಆದರೆ ನೀವು ಬಂದ ಕೂಡಲೇ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾನೆ ಎಂದರೆ ಅರ್ಜುನ್ ಕಲಿತವರಿಗಿಂತ ಮೇಲು. ಅವನು ಕಲಿತ ವಿದ್ಯೆ ವಿನಯತೆ ನಿಮ್ಮ ಈ ರಾಹುಲ್ ಕಲಿತಿದ್ದಾನ. ಅದಕ್ಕೆ ಈ ಮನೆಗೆ ನರಿ ರೀತಿ ಹೆಸರು ಬದಲಾಯಿಸಿ ನಮ್ಮೆಲ್ಲರ ಕಣ್ಣಿಗೂ ಮಣ್ಣು ಎರಚಿ ಅರ್ಜುನ್ ಸ್ನೇಹಕ್ಕೆ ಮೋಸ ಮಾಡಿದ್ದಾನೆ. ನಮ್ಮಣ್ಣ ಚಂದ್ರನ ಮಗನ ಇವನು ಅನ್ನೋ ಅನುಮಾನ ನನಗೆ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ಲು ಪದ್ಮ. ಇನ್ನೇನು ಮಾತಾಡೋ ಮುಂಚೆ ಲಕ್ಷ್ಮಿ ಕೈ ತೋರಿಸಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.